ಫೇಸ್ ಟು ಫೇಸ್ ಇಂತಹದೊಂದು ಕನ್ನಡ ಚಿತ್ರ ರಿಲೀಸ್ ಆಗಿತ್ತು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಥಿಯೇಟರ್ಗೆ ಬಂದ ಚಿತ್ರ ಸದ್ದೇ ಇಲ್ಲದಂತೆ ಎತ್ತಂಗಡಿಯಾಗಿತ್ತು. ಆದರೆ ಥಿಯೇಟರ್ನಲ್ಲಿ ಓಡದ ಚಿತ್ರ ಯೂಟ್ಯೂಬ್ನಲ್ಲಿ ಹೆಸರು ಮಾಡುತ್ತೆ ಅಂತ ಸ್ವತಃ ಈ ಸಿನಿಮಾದ ನಿರ್ಮಾಪಕರು ಬಹುಶಃ ಅಂದುಕೊಂಡಿರಲಿಲ್ಲ ಅನಿಸುತ್ತೆ. ಈ ಚಿತ್ರ ಇದೀಗ ಯೂಟ್ಯೂಬ್ನಲ್ಲಿ ನಿಧಾನವಾಗಿ ಸಾವಿರಾರು ವೀಕ್ಷಣೆ ಪಡೆದುಕೊಳ್ತಿದೆ. ಸದ್ಯ ಈಗಿರುವ ವಿಚಾರ ಈ ಚಿತ್ರದ ಬಗ್ಗೆ ಅಲ್ಲ, ಈ ಚಿತ್ರದಲ್ಲಿರುವ ದೃಶ್ಯಗಳ ಬಗ್ಗೆ. ಈ ಚಿತ್ರಕ್ಕೂ ಕನ್ನಡದ ಬಿಗ್ ಬಾಸ್ 8ನೇ ಆವೃತ್ತಿಗೂ ಸಂಬಂಧವಿದೆ. ಅದು ಯಾವ ರೀತಿ, ಹಾಗೆ ಇದು ಬಿಗ್ ಬಾಸ್ ಜೋಡಿಯ ವೈಯಕ್ತಿಕ ವಿಚಾರಕ್ಕೆ ಹೇಗೆ ಸಂಬಂಧ ಅನ್ನುವುದನ್ನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬಿಗ್ ಬಾಸ್ ಅಂದರೆ ಸದ್ಯಕ್ಕೆ ನೆನಪಾಗೋದು ಅರವಿಂದ್ ಮತ್ತು ದಿವ್ಯಾ ಹುಡುಗ ಜೋಡಿ. ಈ ಜೋಡಿ ಬಿಗ್ ಬಾಸ್ ಅಭಿಮಾನಿಗಳ ನಿದ್ದೆ ಕೆಡಿಸಿದೆ ಅಂದರೆ ತಪ್ಪಾಗಲಾರದು. ಅಷ್ಟರ ಮಟ್ಟಿಗೆ ಈ ಜೋಡಿ ಬಿಗ್ ಬಾಸ್ ವೀಕ್ಷಕರ ತಲೆ ಕೆಡಿಸಿದೆ. ಈ ಬಿಗ್ ಬಾಸ್ ಅಂದ್ರೇ ಹಾಗೆ, ಸರಿಯಾಗಿ ರಾತ್ರಿ ಊಟದ ಸಮಯಕ್ಕೆ ಇದರ ಎಪಿಸೋಡ್ಗಳನ್ನು ಪ್ರಸಾರ ಮಾಡ್ತಾರೆ. ವೀಕ್ಷಕರೆಲ್ಲ ತಟ್ಟೆಗೆ ಊಟ ಹಾಕಿಕೊಂಡು ಬಂದು ಆ ಸಮಯಕ್ಕೆ ಕಾದು ಕುಳಿತಿರ್ತಾರೆ. ಎಪಿಸೋಡ್ ಮುಗಿದರೂ ತಟ್ಟೆಯಲ್ಲಿನ ಊಟ ಖಾಲಿಯಾಗಿರುವುದಿಲ್ಲ. ಅಷ್ಟರ ಮಟ್ಟಿಗೆ ವೀಕ್ಷಕರು ಈ ಕಾರ್ಯಕ್ರಮಕ್ಕೆ ಅಡಿಕ್ಟ್ ಆಗಿದ್ದಾರೆ. ಇನ್ನು ಈ ಬಾರಿಯ ಬಿಗ್ ಬಾಸ್ನಲ್ಲಿ ತುಂಬ ಫೇಮಸ್ ಮತ್ತು ಇವರದ್ದೇ ಆದ ಒಂದು ರೀತಿಯ ಕ್ರೇಜ್ ಹುಟ್ಟಿಹಾಕಿದ ಜೋಡಿ ಅಂದರೆ ಅದು ಅರವಿಂದ್ ಮತ್ತು ದಿವ್ಯಾ ಹುಡುಗ ಜೋಡಿ. ನೀವೆಲ್ಲ ಶುರುವಿನಿಂದ ಕೊನೆಯವರೆಗೂ ಬಿಗ್ ಬಾಸ್ ಕಾರ್ಯಕ್ರಮ ನೋಡಿದರೆ ಈ ಜೋಡಿಯ ಬಗ್ಗೆ ಹೆಚ್ಚೇನು ಪರಿಚಯ ಮಾಡಿಸುವ ಅಗತ್ಯ ಇಲ್ಲ ಅನಿಸುತ್ತೆ. ಬಿಗ್ ಬಾಸ್ಗೆ ಬಂದ ನಂತರದಲ್ಲಿ ಪರಿಚಯ ಆದ ಇವರಿಬ್ಬರ ಸ್ನೇಹ ಸಲುಗೆ ಇದೀಗ ಪ್ರೀತಿಯಾಗಿ ತಿರುವು ಪಡೆದುಕೊಂಡಿದೆ. ಬಿಗ್ ಬಾಸ್ಗೆ ಬಂದ ಮೇಲೆ ಅರವಿಂದ್ ಪ್ರೀತಿಯಲ್ಲಿ ಬೀಳಬೇಕು ಅಂತ ಆ ದೇವರು ಬಯಸಿದ್ರೆ ಅರವಿಂದ್ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಆಯ್ಕೆಗಳಿರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದ್ದ 17 ಮಂದಿಯ ಪೈಕಿ 9 ಜನ ಮಹಿಳಾ ಸ್ಪರ್ಧಿಗಳಿದ್ದರು. ಅದರಲ್ಲಿ ಕಮಿಟ್ ಆದವರು ಮತ್ತು ಈಗಾಗಲೇ ಮದುವೆಯಾದಂಥವರು ಇದ್ದಿದ್ದು 4 ಜನ. ಇನ್ನುಳಿದ 5 ಮಹಿಳಾ ಸ್ಪರ್ಧಿಗಳ ಪೈಕಿ ಧನುಶ್ರೀ, ಗೀತಾ ಭಟ್ ಶುರುವಿನಲ್ಲೇ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗ್ತಾರೆ. ಅಲ್ಲಿಗೆ ಉಳಿದುಕೊಂಡಂತಹ ಮದುವೆಯಾಗದ ತರುಣಿಯರೆಂದರೆ ಅದು ದಿವ್ಯಾ ಸುರೇಶ್, ವೈಷ್ಣವಿ ಗೌಡ ಮತ್ತು ದಿವ್ಯಾ ಹುಡುಗ. ಹಾಗಾಗಿ ಇಲ್ಲಿ ಬಿಗ್ ಬಾಸ್ ಆಯೋಜಕರಿಗೆ ಜೋಡಿ ಮಾಡುವುದಕ್ಕೆ ಸುಲಭವಾಗುತ್ತೆ. ಬಿಗ್ ಬಾಸ್ ಹಲವಾರು ಟಾಸ್ಕ್ಗಳನ್ನ ಪ್ರತಿ ಸೀಸನ್ನಲ್ಲೂ ತುಂಬ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಅದರಲ್ಲೂ ಜೋಡಿಯಾಗಿ ಆಡುವಂತಹ ಟಾಸ್ಕ್ಗಳನ್ನ ಬಹಳ ಎಚ್ಚರಿಕೆಯಿಂದ ಸಮಯಕ್ಕೆ ಕಾದು ಕೆಲವು ವಾರಗಳ ನಂತರ, ಅಂದರೆ ಸ್ಪರ್ಧಿಗಳೆಲ್ಲ ಮನೆಯಲ್ಲಿ ಇನ್ನೇನು ಹೊಂದಿಕೊಳ್ತಿದ್ದಾರೆ ಅನ್ನುವಂತಹ ಸಮಯದಲ್ಲಿ ಜೋಡಿ ಟಾಸ್ಕ್ಗಳನ್ನ ನೀಡಲಾಗುತ್ತೆ. ಇನ್ನು ಆಯೋಜಕರು ಈ ಜೋಡಿಗಳನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ಸ್ಪರ್ಧಿಗಳಿಗೆ ನೀವೇ ಆಯ್ಕೆ ಮಾಡಿ ಅಂತ ಅವಕಾಶವನ್ನು ಕೊಡ್ತಾರೆ. ಆ ಹೊತ್ತಿಗೆ ಸ್ಪರ್ಧಿಗಳು ಮಾನಸಿಕವಾಗಿ ಯಾರನ್ನ ಜೋಡಿಯಾಗಿ ಆಯ್ಕೆ ಮಾಡ್ಕೋಬೇಕು ಅಂತ ಮೊದಲೇ ನಿರ್ಧಾರ ಮಾಡಿರ್ತಾರೆ. ಇದೇ ರೀತಿಯಲ್ಲೇ ಅರವಿಂದ್ ದಿವ್ಯಾ ಜೋಡಿ ಆಗ್ತಾರೆ. ಇವರಿಬ್ಬರು ಕೂಡ ಬಂದಿರುವುದು ಬೇರೆ ಬೇರೆ ಕ್ಷೇತ್ರಗಳಿಂದ. ಅರವಿಂದ್ ರವರು ಕ್ರೀಡಾ ಕ್ಷೇತ್ರದಲ್ಲಿ ಬೈಕ್ ರೇಸರ್ ಆಗಿ ಸಾಕಷ್ಟು ಹೆಸರನ್ನ ಮಾಡಿದಂಥವರು. ಇನ್ನು ದಿವ್ಯಾ ಹುಡುಗ ಸೀರಿಯಲ್, ಸಿನಿಮಾ ಅಂತ ಬಣ್ಣದ ಕ್ಷೇತ್ರದಿಂದ ಬಂದಂಥವರು. ಇವರಿಬ್ಬರ ರೀತಿಯಲ್ಲೇ ಶುರುವಿನಿಂದಲೂ ಜೋಡಿಯಾದ ಇನ್ನಿಬ್ಬರು ಸ್ಪರ್ಧಿಗಳೆಂದರೆ ಅದು ಮಂಜು ಪಾವಗಡ ಮತ್ತು ದಿವ್ಯಾ ಸುರೇಶ್ ಜೋಡಿ. ಬಿಗ್ ಬಾಸ್ ಮನೆಯಲ್ಲಿ ದಿವ್ಯಾ ಸುರೇಶ್ ಮಾಡಲಿಂಗ್ ಕ್ಷೇತ್ರದಿಂದ ಬಂದವರು ಅಂತ ಹೇಳಿಕೊಂಡಿದ್ರು. ಅವರು ಸಿನಿಮಾಗಳಲ್ಲಿಯೂ ಕೂಡ ಅಭಿನಯಿಸಿದ್ದಾರೆ. ನೀವು ಕೂಡ ಅವರ ಸಿನಿಮಾಗಳಲ್ಲಿ ಒಂದಾದ ಡಿಗ್ರಿ ಕಾಲೇಜನ್ನು ನೋಡಿರಬಹುದು, ಅಥವಾ ಕೆಲವೊಂದು ವೈರಲ್ ಆಗಿರುವ ಸೀನ್ಸ್ ಅಥವಾ ತುಣುಕುಗಳನ್ನು ನೋಡಿರ್ಬೋದು. ಈ ಎಲ್ಲ ದೃಶ್ಯಗಳಲ್ಲಿ ದಿವ್ಯಾ ಸುರೇಶ್ ರೊಮ್ಯಾಂಟಿಕ್ ಆಗಿ ಮಾದಕವಾಗಿ ನಟಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಿಂದಲೂ ಮಂಜು ಪಾವಗಡ ಮತ್ತು ದಿವ್ಯಾ ಸುರೇಶ್ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿರ್ತಿರಲಿಲ್ಲ. ಟಾಸ್ಕ್ನಲ್ಲಿ ಆಗಿರಬಹುದು ಅಥವಾ ಇನ್ಯಾವುದೇ ಚಟುವಟಿಕೆಯಲ್ಲಿ ಮಂಜು ಮತ್ತು ದಿವ್ಯಾ ಜೊತೆಯಾಗಿ ಇರ್ತಾ ಇದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬೆಸ್ಟ್ ಪರ್ಫಾರ್ಮರ್ನ ಆಯ್ಕೆ ಮಾಡುವಾಗಲೂ ಪರಸ್ಪರ ಓಟ್ ಹಾಕಿಕೊಳ್ತಾ ಇದ್ರು. ಹಾಗೆ ನಾಮಿನೇಟ್ ಮಾಡುವಾಗಲೂ ಕೂಡ ಒಂದು ಬಾರಿಯೂ ಇವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಕೊಟ್ಟಿಲ್ಲ. ಇನ್ನೊಂದು ವಿಚಾರ ಅಂದರೆ ಪ್ರತಿ ಬಾರಿ ದಿವ್ಯಾ ಸುರೇಶ್ ಬೇಸರ ವ್ಯಕ್ತಪಡಿಸಿದಾಗ ತಕ್ಷಣ ಮಂಜು ಪಾವಗಡ ಅವರು ಸಮಾಧಾನ ಮಾಡ್ತಾ ಇದ್ರು. ದಿವ್ಯಾ ಸುರೇಶ್ ಗುಂಗಲ್ಲಿ ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ತನ್ನ ಇರುವಿಕೆಯನ್ನೇ ಮರೆತು ಹೋಗಿದ್ರು. ಇಷ್ಟೊಂದು ಅನ್ಯೋನ್ಯವಾಗಿದ್ದಂತಹ ಈ ಜೋಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಒಬ್ಬರಿಗೊಬ್ಬರು ಸಂಬಂಧವೇ ಇಲ್ಲ ಅನ್ನುವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸೂಕ್ಷ್ಮವಾದ ವಿಚಾರ ಅಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಪದೇ ಪದೇ ಮಂಜು ಪಾವಗಡ ನಾವಿಬ್ಬರು ಸ್ನೇಹಿತರಷ್ಟೇ, ಜಸ್ಟ್ ಫ್ರೆಂಡ್ಸ್ ಅಂತ ಸಾರಿ ಹೇಳಿದರು. ಬಿಗ್ ಬಾಸ್ ಮನೆಯಲ್ಲಿ ದಿವ್ಯಾ ಸುರೇಶ್ರನ್ನ ಸೀರಿಯಸ್ ಆಗಿ ಮದುವೆ ಆಗುವ ಇಂಗಿತ ವ್ಯಕ್ತಪಡಿಸಿದ್ದ ಮಂಜು ಅವರು ಹೊರಬರುವಷ್ಟರಲ್ಲಿ ನನಗೆ ಹಳ್ಳಿ ಹುಡುಗಿ ಅಂದರೆ ತುಂಬ ಇಷ್ಟ, ನಾನು ಮದುವೆ ಆದರೆ ಹಳ್ಳಿ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದರು. ಈ ರೀತಿಯಾಗಿ ಹೇಳಿರೋದಕ್ಕೆ ನಾನಾ ಕಾರಣಗಳಿರಬಹುದು. ದಿವ್ಯಾ ಸುರೇಶ್ ಸಿನಿಮಾ ಕ್ಷೇತ್ರದಿಂದ ಬಂದಿರುವುದರಿಂದ ಅವರ ಉಡುಗೆ ತೊಡುಗೆಗಳು ಮಂಜು ಅವರಿಗೆ ಹಿಡಿಸಲಿಲ್ಲ ಅನಿಸುತ್ತೆ.
ಇನ್ನೊಂದೆಡೆ ಮುಖ್ಯವಾಗಿ ದಿವ್ಯಾ ಸುರೇಶ್ ನಟಿಸಿರುವಂತಹ ಸಿನಿಮಾಗಳಲ್ಲಿನ ದೃಶ್ಯಗಳನ್ನು ಮಂಜು ಅವರು ಕೂಡ ನೋಡಿರಬಹುದು. ಬಹುಮುಖ್ಯವಾಗಿ ಡಿಗ್ರಿ ಕಾಲೇಜ್ ಒಂದು ಅಡಲ್ಟ್ ಸಿನಿಮಾ, ಎಲ್ಲ ವರ್ಗದವರು ನೋಡುವಂತಹ ಸಿನಿಮಾ ಅಲ್ಲ. ದಿವ್ಯಾ ಸುರೇಶ್ ಇಂತಹ ಸಿನಿಮಾದ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿರುವುದು ಬಿಗ್ ಬಾಸ್ನಿಂದ ಹೊರಬಂದ ನಂತರದಲ್ಲಿ ಮಂಜು ಅವರಿಗೆ ಮನವರಿಕೆ ಆಗಿರಬಹುದು. ಹಾಗಾಗಿ ಹಳ್ಳಿ ಹುಡುಗಿಯೇ ಬೆಸ್ಟ್ ಅನ್ನುವ ನಿರ್ಧಾರಕ್ಕೆ ಬಂದಿರಬಹುದು. ಇದೀಗ ಇವರಿಬ್ಬರು ಸಂಪರ್ಕದಲ್ಲಿ ಇರಬಹುದು, ಆದರೆ ಎಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ರೀತಿಯಂತೆ ಇಲ್ಲ ಅನ್ನುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಇದೇ ರೀತಿಯ ಒಂದು ಚಿತ್ರಣ ದಿವ್ಯಾ ಅರವಿಂದ್ ವಿಚಾರದಲ್ಲೂ ಕಾಣಸಿಗ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಅರವಿಂದ್ ಅವರಿಗೆ ಸಾಕಷ್ಟು ಇಂಟರ್ವ್ಯೂಗಳನ್ನು ಮಾಡಲಾಗಿದೆ. ಇಂತಹದೊಂದು ಸಂದರ್ಶನದಲ್ಲಿ ದಿವ್ಯಾ ಹುಡುಗ ಅವರ ಫೇಸ್ ಟು ಫೇಸ್ ಸಿನಿಮಾವನ್ನು ನೋಡಿದ್ದೀರಾ ಅಂತ ಕೇಳಲಾಗಿತ್ತು. ಅರವಿಂದ್ ಅವರು ಈ ಸಿನಿಮಾವನ್ನು ದಿವ್ಯಾರವರ ಜೊತೆಗೂಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ದಿವ್ಯಾ ಹುಡುಗ ಸಿನಿಮಾ ಕ್ಷೇತ್ರದಿಂದ ಬಂದಂಥವರು ಸಾಕಷ್ಟು ರೊಮ್ಯಾಂಟಿಕ್ ಸೀನ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಸಿನಿಮಾ ರಂಗದಲ್ಲಿ ಕೆಲವೊಂದು ಬಾರಿ ರೊಮ್ಯಾಂಟಿಕ್ ಸೀನ್ಗಳಲ್ಲಿ ಭಾಗಿಯಾಗಲೇಬೇಕಾದಂತಹ ಸಂದರ್ಭಗಳು ಬರುತ್ತೆ. ಸಿನಿಮಾ ಹೀರೋಯಿನ್ಗಳನ್ನು ತೆರೆ ಮೇಲೆ ನೋಡೋದಕ್ಕೆ ಇಷ್ಟಪಡ್ತಾರೆ, ಆದರೆ ಮದುವೆಯಾಗುವಾಗ ಅವರ ಹಿನ್ನೆಲೆ ಮುನ್ನೆಲೆ ಎಲ್ಲವನ್ನು ಒಂದೊಮ್ಮೆ ಕಣ್ಣಾಡಿಸುವುದು ಸಹಜವಾಗಿಯೇ ಇದ್ದೇ ಇರುತ್ತೆ. ಇನ್ನು ದಿವ್ಯಾ ಹುಡುಗ ಅಂಬಾರಿ ಧಾರಾವಾಹಿಯಲ್ಲೂ ಸಾಕಷ್ಟು ಸಲ ಇಂತಹ ಸೀನ್ಗಳಲ್ಲಿ ಭಾಗಿಯಾಗಿದ್ದಾರೆ. ಅವರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಆದರೆ ಅರವಿಂದ್ ಇದನ್ನೆಲ್ಲ ನೋಡಿರದೇ ಇರಬಹುದು. ಒಂದು ಪಕ್ಷ ನೋಡಿದರೆ ಅದನ್ನು ಸ್ಪೋರ್ಟಿವ್ ಆಗಿ ತಗೋತಾರಾ ಅಥವಾ ಬೇರೆಯದೇ ರೀತಿಯಲ್ಲಿ ಸ್ವೀಕರಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಷ್ಟೇ. ಇಲ್ಲಿ ಮಂಜು ಪಾವಗಡ ತೆಗೆದುಕೊಂಡಂತಹ ನಿರ್ಧಾರ ಅರವಿಂದ್ ಅವರು ಕೂಡ ತೆಗೆದುಕೊಳ್ತಾರಾ ಅಥವಾ ಎಲ್ಲವನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ ರಿಲೇಷನ್ಶಿಪ್ನಲ್ಲಿ ಮುಂದುವರಿತಾರಾ ಅನ್ನೋದನ್ನು ಕಾದು ನೋಡೋಣ. ಇವರಿಬ್ಬರು ಮದುವೆ ಆಗಲಿ ಅಂತ ನೀವು ಕೂಡ ಬಯಸುವುದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ದಿವ್ಯಾ ಲವ್ಸ್ ಅರವಿಂದ್ ಅಂತ ಕಮೆಂಟ್ ಮಾಡಿ.